ಕಿಶೋರ್ ಅವ್ರ ಏನಾದ್ರು ಸಿ ಎಮ್ ಆದರೆ ಏನು ಮಾಡ್ತೀರಾ ಸರ್? ಗೊತ್ತಿಲ್ಲ. ಏನು ಸಿ ಎಮ್ ಆದರೆ ಏನು ಥಾಟ್ಸು ಸರ್ ನಿಮ್ದು? ಹಂಗೆ ಸುಮ್ಮನೆ ಒಂದು ತಿಳ್ಕೊಬೇಕು ಇಷ್ಟೇ ಅಂತ. ಇದೇ ಇರುತ್ತೆ, ಆಗಲೂ ಇದೇ ಥಾಟ್ಸ್ ಇರುತ್ತೆ. ಸೊ ಜನಗಳಿಗೆ ಏನು ಬೇಕೋ ಅದನ್ನು ಕೆಲಸ ಮಾಡಬೇಕು. ಅದು ಜನಗಳಿಗೆ ಬೇಕು ಅಂತಂದರೆ ನಿಜವಾಗ್ಲೂ ಏನು ಅವಶ್ಯಕತೆ ಇದೆ ಅಂತ ತಿಳ್ಕೊಬೇಕು. ಸೊ ಒಂದು ಸುಸ್ಥಿರ ಬದುಕನ್ನು ಕಟ್ಕೊಡೋದಕ್ಕೆ ಲಾಂಗ್ ಟರ್ಮ್ ತುಂಬ ಎಲ್ಲ ರಾಜಕೀಯ ನಾಯಕರು ಯೋಚನೆ ಮಾಡಬೇಕು, ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕು. ಎಲ್ಲ ಶಾರ್ಟ್ ಟರ್ಮ್ ಇದೆ ಗೇನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಇವತ್ತು ಇಲ್ಲಿ ಹಾಕಿದ್ರೆ ಇಲ್ಲಿ ದುಡ್ಡು ಬರುತ್ತಾ, ನಮಗೆ ನಮ್ಮ ಪವರ್ ಇದ್ದಾಗ ದುಡ್ಡು ಮಾಡ್ಕೊಂಬಿಟ್ಟೋಣ. ಯಾಕೆಂದರೆ ಓಟ್ ಕಾಸು ಕೊಟ್ಟರೆ ಓಟ್ ಬರೋದಲ್ಲ. ಸೊ ಈಗ ಎಷ್ಟು ದುಡ್ಡು ಮಾಡ್ಕೋತೀವಿ, ಎಷ್ಟು ದೋಚ್ಕೊಂಡು ಹೋಗ್ತೀವಿ, ಅಷ್ಟು ದೋಚ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ಬೆನಿಫಿಟ್ಸು ಅಥವಾ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಬಗ್ಗೆ ಯಾರು ಯೋಚನೆ ಮಾಡ್ತಾರಲ್ಲ, ಅದೊಂದು ದೊಡ್ಡ ದುರಂತ. ಮತ್ತು ನಿಮ್ಮ ಆಲೋಚನೆಗಳಿಗೆ ಯಾರಾದರೂ ಒಂದು ಸಪೋರ್ಟ್ ಬೇಕು ಅಂದರೆ, ಪಕ್ಷ ಇವಾಗ ಸ್ವತಂತ್ರವಾಗಿ ಇವಾಗ ಕಟ್ಕೊಳ್ಳೋದಕ್ಕೆ ಅಂತಂದರೆ ತುಂಬ ಕಷ್ಟದ ಕೆಲಸ ಇವತ್ತು. ಅದು ಮಾಡಿದಾರಲ್ಲ ಇವರು, ವಿಜಯ್ ಮಾಡಿದಾರಲ್ಲ, ಹೆಂಗೋ ಅದೇ ಗೊತ್ತಿಲ್ಲ, ನಿಜವಾಗ್ಲೂ ಮಾಡಿ ಗೆದ್ದಿದ್ದಾರೆ. ನಿಜವಾಗ್ಲೂ ಇವಾಗ ಕೂಡ ಚಂದ್ರ ಹೈಮ್ ಸರ್ ಕೂಡ ಮಾಡ್ತಾರೆ, ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ. ಗುಡ್ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು. ಆ್ಯಂಡ್ ಉಪೇಂದ್ರ ಸರ್ ಅಂತೂ ಆಲ್ಮೋಸ್ಟ್ ಪ್ರಜಾಕೀಯ ಪಕ್ಷವನ್ನು ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಐಡಿಯಾಸ್ ಅದು. ಈ ಥರದ್ದು ಐಡಿಯಾಲಜಿಗೆ ಕೈ ಜೋಡಿಸ್ಬೋದಲ್ಲ ತಾವು? ಅದೇ ಸದ್ಯಕ್ಕಂತೂ ಅಷ್ಟೊಂದು ಮೋಟಿವೇಶನ್ ಬಂದಿಲ್ಲ ಇನ್ನು. ಗಣಿತ ಯಾವತ್ತೋ ಒಂದು ದಿವಸ ಅದೇ ಮುಖ್ಯ. ತೀರಾ ಪರಿಸ್ಥಿತಿ ಅಷ್ಟೊಂದು ಇದಾಗೋಗ್ಬಿಟ್ಟಿದೆ, ಹದಗೆಟ್ಟಿದೆ. ಈಗ ನಾನು ಅಲ್ಲಿಗೆ ಹೋಗಿ ನಾನು ಈಗ ಹದಗೆಟ್ಟಿಲ್ಲ ಅಂತೀರಾ? ತೀರಾ ಹದಗೆಟ್ಟಿದೆ, ಆದರೂ ಹೋಪ್ ಇದೆ. ಒಂದಷ್ಟು ಜನ ಕೆಲಸ ಬದಲಾವಣೆ ಆಗುತ್ತೆ ಅಂತ ಅಲ್ಲಷ್ಟು ಅಲ್ಲೇ ಇಲ್ಲಿ ಆಗ್ತಾ ಇದ್ದಿಲ್ಲ ಒಂದಷ್ಟು ಬದಲಾವಣೆಗಳು. ಹಾಗಾಗಿ ಭರವಸೆ ಇದೆ. ಆ ಭರವಸೆಯಿಂದ ಸುಮ್ಮನೆ ಮಾತಾಡೋದಕ್ಕೆ ಸಾಕು ಅಂತ ನಿಲ್ಸ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವತ್ತು ಅನ್ಸುತ್ತೋ ಅವತ್ತು ಹೋಗ್ಲೇಬೇಕಾಗತ್ತೆ ಅನ್ಸುತ್ತೆ. ಅದು ಗೊತ್ತಿಲ್ಲ, ಅದು ಹೆಂಗೆ ಸಮಯ ಸಂದರ್ಭ ಹೆಂಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ವಾಟ್ ನೆಕ್ಸ್ಟ್ ಸರ್? ಸಿನಿಮಾಗಳಷ್ಟೇ, ಸದ್ಯಕ್ಕೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡೋದ್ರಲ್ಲಿ ಖುಷಿ ಇದೆ. ಒಂದಷ್ಟು ಸಿನಿಮಾಗಳು ನಾನೇ ಮಾಡೋದಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ. ಹೌದು, ಡೈರೆಕ್ಷನ್ ಹಾಂ, ಪುಟ್ಟದಾಗ ಒಂದು ಪ್ರಯತ್ನ ತುಂಬ ವರ್ಷದಿಂದ ಮಾಡ್ತಾ ಇದ್ದೀನಿ. ಕನ್ನಡದಲ್ಲ ಅಥವಾ ಕನ್ನಡನೇ, ಮುಖ್ಯ ಭಾಷೆ ಕನ್ನಡನೇ ಆಯಿತು. ಅದು ಹಿಂಗೆ ಎಲ್ಲ ಭಾಷೆಗಳವರು ಆ್ಯಕ್ಟರ್ಗಳು ಬಂದುಬಿಟ್ಟು, ನಾನು ಒಂದು ಪುಟ್ಟ ಟೀಮ್ ಇತ್ತು, ಮುಂಚೆನೇ ಒಂದು ಸಿನಿಮಾ ಮಾಡಿದ್ವಿ. ಸೊ ಅವರೇ ಸೇರ್ಕೊಂಡಿಂತ ಅವ್ರಿಗೆ ಕಂಫರ್ಟಬಲ್ ಭಾಷೆಯಲ್ಲಿ ಮಾತಾಡೋಣ ಅಂತ ಹೋಗ್ಬಿಟ್ಟು ಆ ಪಾತ್ರಗಳನ್ನ ಅಲ್ಲಿಂದ ತಂದುಬಿಟ್ಟು ಅದು ಹಾಗೆ ಆಗಿ ವಲಸೆ ಬಗ್ಗೆನೇ ಸಿನಿಮಾ ಶುರುವಾಗಿದ್ದು. ಸೊ ವಲಸೆ ಬಗ್ಗೆ ಹೆಂಗೆಲ್ಲ ನೋಡಿ, ಎಲ್ಲ ಪೂರ್ತಿ ವಲಸೆ ಅನ್ನೋ ಸಮಸ್ಯೆಯನ್ನು ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ಏನಾಗುತ್ತೆ ಅಂತ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಬಸವಣ್ಣ ಅವ್ರು ಹೇಳಿದ್ರಲ್ಲ, ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವ ಎಂದೆಣಿಸಯ್ಯ, ಮನೆಯ ಮಗನೆಂದೆಣಿಸಯ್ಯ ಅಂತ. ಸೊ ಎಲ್ಲರನ್ನೂ ನಾವು ಹಂಗೆ ನೋಡ್ಲಿಕ್ಕೆ ಸಾಧ್ಯ ಆದರೆ ದ್ವೇಷನೇ ಇರಲ್ಲ. ಸೊ ಒಬ್ಬರನ್ನ ದ್ವೇಷಕ್ಕಾಗಲಿಲ್ಲ ಅಂತಂದರೆ ಸಮಸ್ಯೆಗಳು ಕಡಿಮೆ ಆಗೋಗ್ಬಿಡುತ್ತೆ. ಇಲ್ಲ, ನಿಮ್ಗೆ ಯಾರ ಮೇಲೆ ದ್ವೇಷ ಇಲ್ವಾ ಸರ್? ದ್ವೇಷ ಅಂತ ಇಲ್ಲ ಅಂತ ಅನ್ಸುತ್ತೆ. ಅಂದರೆ ಇಷ್ಟ ಆಗ್ಬೋದು, ಒಬ್ಬರದ್ದು ಆಲೋಚನೆಗಳು ಇಷ್ಟ ಆಗದೇ ಇರ್ಬೋದು, ದ್ವೇಷಿಸೋಕ್ಕೂ ಇಷ್ಟ ಆಗದೇ ಇರೋದು. ನಾನು ಸುಮ್ಮನೆ ಹಂಗೆ ಒಬ್ಬಕ್ಕೆ ಕಾಮನ್ ಬಜಾರ್ ಇನ್ನೂ ಮೋದಿಯವ್ರನ್ನ ಬೈತೀರಾ, ಈ ಕಡೆ ಬಿ ಜೆ ಪಿ ಅವ್ರನ್ನ ಯಾರೋ ಬೈತೀರಾ, ಇದು ದ್ವೇಷ ಅಲ್ವಾ ಸರ್? ದ್ವೇಷ ಅಲ್ಲ ಇದು. ದ್ವೇಷ ಅಂತ ಅನ್ಕೊಂಡ್ಬಿಡ್ತಾರೆ ಜನ. ನನಗೆ ಅವ್ರ ಕೆಲಸಗಳು ಇಷ್ಟ ಆಗ್ತಾಯಿಲ್ಲ ಅಷ್ಟೇ. ಅವ್ರು ಮಾಡ್ತಾ ಇರೋ ಕೆಲಸಗಳು ತಪ್ಪು, ಅವ್ರು ಮಾಡಬೇಕಾದಂಥ ಕೆಲಸ ಅಲ್ಲ ಇದು. ಅವ್ರನ್ನ ಕೂರಿಸಿರೋದು, ನಾವು ಆಯ್ಕೆ ಮಾಡಿ ಕೂರಿಸಿರೋದು, ಅವ್ರ ಮೇಲೆ ಖರ್ಚು ಮಾಡ್ತಾ ಇರೋದು, ಅವ್ರಿಗೆ ದುಡ್ಡು ಕೊಡ್ತಾರೆ, ನಾವೆಲ್ಲರೂ ಸೇರಿಸಿ ದುಡ್ಡು ಕೊಡ್ತಾ ಇರೋದು ಅವ್ರಿಗೆಲ್ಲ, ರಾಜಕಾರಣಿಗಳಿಗೆ. ಸೊ ಅವ್ರನ್ನ ಕ್ವೆಶ್ಚನ್ ಮಾಡೋ ಹಕ್ಕು ನಮಗಿದೆ. ಪ್ರಜಾಪ್ರಭುತ್ವ ಆಯಿತು, ನಾನೇ ಪ್ರಭು, ಇಲ್ಲಿ ನಾವೆಲ್ಲರೂ ಪ್ರಭುಗಳು. ಸೊ ನಾವು ಕೆಲಸಕ್ಕಿಟ್ಟಿರೋ ಜನ ಅವರು ರಾಜಕಾರಣಿಗಳು, ಜನ ಸೇವೆ ಮಾಡೋದಕ್ಕೆ ಬಂದಿರೋರು. ಅಧಿಕಾರ ಹಿಡ್ಕೊಂಡು ಅಧಿಕಾರ ಚಲಾವಣೆ ಮಾಡೋದಕ್ಕೂ ಅಥವಾ ರಾಜ್ಯಭಾರ ನಡೆಸೋಕ್ಕೋ ಬಂದಿರೋ ರಾಜರಲ್ಲ ಅವರ. ಆತ ಮಾಡುವಂತಹ ಕೆಲಸದ ಮೇಲೆ ವಿರೋಧ ಇದೆ, ದ್ವೇಷ ಇದೆ, ಕೆಲಸದ ಬಗ್ಗೆ ವಿರೋಧ ಅಷ್ಟೇ. ವೈಯಕ್ತಿಕವಾಗಿ ಆಲೋಚನೆಗಳ ವಿರುದ್ಧ, ದ್ವೇಷದ ರಾಜಕೀಯದ ವಿರುದ್ಧ ನಾವು. ಸೊ ಜನಗಳಿಗೆ ಜನಪರವಾಗಿ ಏನೇ ಮಾಡಿದ್ರು ಎಲ್ಲವನ್ನೂ ಹೊಗಳ್ತೀನಿ. ಸೊ ಯಾರನ್ನು ದ್ವೇಷ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನು ರಾಹುಲ್ ಗಾಂಧಿ ಬಗ್ಗೆ ಏನು ಹೇಳ್ತೀರಾ ಸರ್? ಸದ್ಯಕ್ಕೆ ನನಗೆ ತುಂಬ ಪ್ರಾಮಾಣಿಕವಾಗಿ ಕಾಣಿಸ್ತಾ ಇದ್ದಾರೆ. ಆಲೋಚನೆಗಳು ಜನಪರವಾಗಿದೆ. ಜನಗಳಿಗೆ ಎಲ್ಲ ಸಮಸ್ಯೆಯನ್ನು ಎತ್ಕೊಂಡು ಮಾತಾಡ್ತಾರೆ. ಒಬ್ಬನೇ ಒಬ್ಬ ನಾಯಕನ ಕಾಣಿಸ್ತಾ ಇದೆ ಈಗ, ಅಂದರೆ ರಾಜಕೀಯ ವಲಯದಲ್ಲಿ. ಬೇರೆ ಎಲ್ಲರೂ ಹೆಂಗೆ ಅಂದರೆ ಪಾರ್ಟಿ ಪಾಲಿಟಿಕ್ಸ್ ಮಾಡ್ಕೋತಾ ಇದ್ದಾರೆ. ಅಂದರೆ ದೇಶದ ಸಮಸ್ಯೆಗಳನ್ನ, ಜನಗಳ ಸಮಸ್ಯೆಗಳನ್ನ ಕಂಟಿನ್ಯೂಸ್ ಆಗಿ ಎತ್ತುತ್ತಾರೆ ಒಬ್ಬ ರಾಜಕೀಯ ನಾಯಕ ಅಂತ ಅನ್ಸುತ್ತೆ. ಭರವಸೆ ಖಂಡಿತ ಇದೆ. ಆಗ್ತಾರೆ ಸರ್ ಪ್ರಧಾನಿ? ಗೊತ್ತಿಲ್ಲ, ಅದು ನಮ್ಮ ಕೈಲಿದೆ, ಜನಗಳ ಕೈಲಿದೆ. ಜನ ಪ್ರಜ್ಞಾವಂತರಾಗಬೇಕು, ಜನಗಳಿಗೆ ಬದಲಾವಣೆ ಬೇಕು ಅನ್ಸುತ್ತೆ, ಬದಲಾವಣೆ ಮಾಡಬೇಕು. ಆ ಮನುಷ್ಯನ ಐಡಿಯಾಲಜಿಗಳು ನಮಗೆ ಇಷ್ಟ ಆಗ್ತಾ ಇದೆ, ಅಥವಾ ಆ ಮನುಷ್ಯನ ಚಿಂತನೆಗಳು ನಮಗೆ ಅಭಿವೃದ್ಧಿಗೆ ಪರವಾಗಿದೆ, ಅಥವಾ ದೇಶದ ಒಳಿತಿಗಾಗಿದೆ ಅಂತಂದರೆ ನಾವು ಅಂಥವ್ರನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲ ನಾವೇನು ಧರ್ಮ ರಾಜಕಾರಣನೇ ಮಾಡ್ತೀವಿ, ನಮಗೆ ಇನ್ನೂ